ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 2025 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡೇಟು 24/3/2025. ಇದು 2025 ಪ್ರಶ್ನೆ ಪತ್ರಿಕೆ ಆದ್ರೂ ಇಲ್ಲಿ ನೋಡ್ಬೋದು, ಇದು ಪ್ರೈವೇಟ್ ರಿಪೀಟರ್ಸ್ ಅಂತ ಇದೆ. ಪ್ರೈವೇಟ್ ರಿಪೀಟರ್ಸ್ ಅಂತ ಹೇಳಿದ್ರೆ ಅಂದರೆ ಇವರು 2025 ಎಕ್ಸಾಮ್ ಬರೀತಾ ಇದ್ದಾರೆ. ಆದರೆ ಇವರು 2024ಕ್ಕೂ ಮುಂಚೆ ಅಂದರೆ 2023 ಅವರ SSLC ಕಂಪ್ಲೀಟ್ ಮಾಡಿರ್ತಾರೆ. ಅಂದರೆ 2023 ಸಿಲೆಬಸ್ ಇರೋ ಅಂಥದ್ದನ್ನು, ಅಂದರೆ 2023 ಮತ್ತು ಅದಕ್ಕಿಂತ ಹಿಂದೆ ಇರೋವಂಥ ಸಿಲೆಬಸ್ಸನ್ನು ಕ್ವಶನ್ ಪೇಪರ್ ಆಗಿದೆ. ಇದು 2024 ಮುಂದೆ ಕೆಲವೊಂದು ಚಾಪ್ಟರ್ಸ್ನ ರಿಮೂವ್ ಮಾಡಿದ್ದಾರೆ. ಅದರಲ್ಲಿ ಆ ಚಾಪ್ಟರ್ಸ್ನ ಬಿಟ್ಟು ಮಿಕ್ಕಿದಂಥ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಂದರೆ 2025 ಎಕ್ಸಾಮ್ ಬರೆಯೋವಂಥವ್ರಿಗೆ ಅದೆಲ್ಲ ಏನು ಬೇಕಾಗಿಲ್ಲ, ಅದು ರಿಮೂವ್ ಮಾಡಿರೋವಂಥ ಚಾಪ್ಟರ್ಸು. ಅದು ಬಿಟ್ಟು ಮಿಕ್ಕಿದ ಏನೇನು ಕ್ವೆಶನ್ಸ್ ಇದೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಅದರಿಂದ ನಾನು ಆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಮೊದಲನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ a1x + b1y + c1 = 0 ಮತ್ತು a2x + b2y + c2 = 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಅಂತ ಕೊಟ್ಟಿದ್ದಾರೆ. ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಅಂತ ಕೊಟ್ಟಿರೋದ್ರಿಂದ ಐಕ್ಯಗೊಂಡಾಗ ಅಂತ ಹೇಳಿದ್ರೆ ನಮಗೆ a1/a2 b1/b2 c1/c2 ಇದರ ಉತ್ತರ ಸರಿಯಾಗಿದೆ. ಐಕ್ಯಗೊಂಡಿದೆ ಅಂತ ಕೇಳಿದ್ರೆ ನಾವು ಈ ಎಲ್ಲ ಈ ಸಮೀಕರಣದಲ್ಲಿ ಏನಾಗಿದೆ, ಎಲ್ಲವೂ ಸಮವಾಗಿದೆ, ಈಕ್ವಲ್ ಅಂತ ಬರಬೇಕು ಅಂತ ನೆನಪಿಟ್ಕೋಬೇಕಾಗತ್ತೆ. ಇನ್ನು ಆಪ್ಷನ್ ಬಿ ನೋಡಿದ್ರೆ a1/a2 ನಾಟ್ ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಅಂತ ಬಂದರೆ ನಾವು ಇದಕ್ಕೆ ನಾಟ್ ಈಕ್ವಲ್ ಅಂತ ಬಂದಾಗ ಇದನ್ನು ನಾವು ಛೇದಿಸುವ ರೇಖೆಗಳು ಅಂತ ಬರೀಬೇಕಾಗತ್ತೆ. ಛೇದಿಸುವ ರೇಖೆಗಳು. ಮತ್ತು ಇನ್ನು ನೆಕ್ಸ್ಟ್ ಆಪ್ಷನ್ ಸಿ ನೋಡೋದಾದ್ರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಅಂತ ಬಂದಿದೆ. ಅಂದರೆ ಇಲ್ಲಿ ಈ ಎರಡು ಈಕ್ವಲ್ಲೇ ಬಂದಿದೆ, ಇಲ್ಲಿ ಕೊನೆಯದೇನಿದೆ ಅದು ನಾಟ್ ಈಕ್ವಲ್ ಬಂದಿದೆ. ಈ ರೀತಿ ಬಂದರೆ ಇದನ್ನು ನಾವು ಸಮಾಂತರ ರೇಖೆಗಳು ಅಂತ ಬರೀಬೇಕಾಗುತ್ತೆ. ಸಮಾಂತರ ರೇಖೆಗಳು. ಕ್ವೆಶನಲ್ಲಿ ಅವರೇನಾದರೂ ಇಲ್ಲಿರೋ ಅಂಥ ಏನು ಕ್ವೆಶನ್ ಇದೆ, ಈ ಕ್ವೆಶನಲ್ಲಿ ಐಕ್ಯಗೊಂಡಾಗ ಅಂದರೆ ಆಪ್ಷನ್ ಎ ಏನಿದೆ ಸರಿ ಇದೆ. ಇಲ್ಲಿ ಕ್ವೆಶನಲ್ಲಿ ಛೇದಿಸುವ ರೇಖೆಗಳು ಅಂತ ಬಂದಿದ್ರೆ ಆಪ್ಷನ್ ಬಿ ಆಗ್ತಾಯಿತ್ತು. ಸಮಾಂತರ ರೇಖೆಗಳು ಅಂತ ಬಂದಿದ್ರೆ ಆಪ್ಷನ್ ಸಿ ಆಗ್ತಾಯಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಎರಡನೇ ಪ್ರಶ್ನೆಯಲ್ಲಿ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಅಂತ ಹೇಳಿದ್ರೆ ಇಲ್ಲಿ ವರ್ಗ ಅಂತ ಕೊಟ್ಟಿರೋದ್ರಿಂದ ವರ್ಗ ಅಂದರೆ ಘಾತ 2 ಅಂತ ಅರ್ಥ. ಇಲ್ಲಿ ಯಾವ ಸಮೀಕರಣದಲ್ಲಿ ಘಾತ 2 ಇದೆ ಅಂತ ನೋಡಬೇಕು. ಇಲ್ಲಿ ಆಪ್ಷನ್ ಎ ಅಲ್ಲಿ 3 ಇದೆ ಘಾತ, ಅದರಿಂದ ಇದು ಆಗೋದಿಲ್ಲ. ಆಪ್ಷನ್ ಬಿ ಅಲ್ಲಿ 2 ಅಂತ ಇದೆ, ಅದರಿಂದ ಇದಾಗ್ಬೋದು. ಹಾಗೆಯೇ ಆಪ್ಷನ್ ಸಿ ಅಲ್ಲಿ 2 ಬಂದಿಲ್ಲ, ಅದರಿಂದ ಇದಾಗೋದಿಲ್ಲ. ಆಪ್ಷನ್ ಡಿ ಅಲ್ಲಿ 2 ಬಂದಿದೆ, ಇದಾಗ್ಬೋದು. ಇವಾಗ ಬಿ ಮತ್ತು ಡಿ ಎರಡರಲ್ಲಿ ಒಂದಾಗಿರುತ್ತೆ. ಇವಾಗ ವರ್ಗ ಸಮೀಕರಣವು ಅಂತ ಬಂದಿರೋದ್ರಿಂದ ನಾವು ವರ್ಗ ಸಮೀಕರಣ ಯಾವ ರೂಪದಲ್ಲಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ವರ್ಗ ಸಮೀಕರಣ ಅಂದರೆ ax² + bx + c = 0 ಈ ರೂಪದಲ್ಲಿರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಘಾತ 2 ಇದೆ, ಇಲ್ಲಿ 1 ಇದೆ, ಇಲ್ಲೇನೂ ಇಲ್ಲ ಅಂತ ಹೇಳಿದ್ರೆ ಎಕ್ಸರ ಘಾತ 0 ಇದೆ ಅಂತ ಅರ್ಥ. ಇಲ್ಲಿ ಘಾತಗಳೇನಾಗಿದೆ ಇಳಿಮುಖದಲ್ಲಿ ಬಂದಿದೆ ಅಲ್ವಾ. ಮತ್ತು ಇದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಫಸ್ಟು ಈ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ನೋಡಿದ್ರೆ ಇಲ್ಲಿ ಘಾತ 2 ಇದೆ, ಘಾತ 1 ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಎಕ್ಸರ ಘಾತ 0 ಅಂತ ತೊಗೋಬೋದು. ಆದರೆ ಇನ್ನೂ ಒಂದು ಆಪ್ಷನ್ ನೋಡೋದಾದರೆ ಇಲ್ಲಿ ಎಕ್ಸರ ಘಾತ 2
ಎಕ್ಸರ ಘಾತ 1 ಇಲ್ಲೇನೂ ಇಲ್ಲ ಅಂದರೆ ಎಕ್ಸರ ಘಾತ 0 ಇದೆ ಅಂತ ಅರ್ಥ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಆಪ್ಷನ್ ಬಿಗೆ ಕಂಪೇರ್ ಮಾಡಿದ್ರೆ ಆಪ್ಷನ್ ಡಿ ಇಳಿಕೆ ಕ್ರಮದಲ್ಲಿ ಅವರನ್ನೇ ಕೊಟ್ಟಿರೋದ್ರಿಂದ ನಮಗೆ ಉತ್ತರ ಆಪ್ಷನ್ ಡಿ ಆಗುತ್ತೆ. x² + 3 x + 4 = 0 ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಅಂತ ಕೊಟ್ಟಿದ್ದಾರೆ. ಸಮರೂಪ ಅಂತಂದರೆ ಎರಡು ಆಕೃತಿಗಳು ಏನು ತಗೋತೀವಿ ಆ ಎರಡು ಆಕೃತಿಗಳು ನೋಡೋದಕ್ಕೆ ಸಮವಾಗಿರಬೇಕು, ಒಂದೇ ರೀತಿ ಕಾಣಿಸ್ಬೇಕು, ಅದನ್ನು ನಾವು ಸಮರೂಪಿ ಅಂತ ಹೇಳ್ತೀವಿ. ಸರ್ವಸಮ ಅಂತ ಹೇಳಿದ್ರೆ ಎಲ್ಲವೂ ಸಮವಾಗೇ ಇರಬೇಕು. ಆದರೆ ಸಮರೂಪ ಅಂತ ಹೇಳಿದ್ರೆ ಎರಡು ಆಕೃತಿಗಳು ನೋಡೋದಕ್ಕೆ ಒಂದೇ ಥರ ಇದ್ದರೆ ಸಾಕು. ಇಲ್ಲಿ ಮೊದಲನೇ ಆಪ್ಷನ್ ನೋಡೋದಾದರೆ ಯಾವುದೇ ಎರಡು ಸಮಬಾಹು ತ್ರಿಭುಜ, ಯಾವುದೇ ಎರಡು ಸಮಬಾಹು ಅಂತ ಬಂದಿರೋದ್ರಿಂದ ಎರಡು ಬಾಹುಗಳು ಸಮ ಇದೆ ಅಂತ ಅರ್ಥ. ಎರಡು ಬಾಹು ಇಲ್ಲಿ 2 ಸೆಂಟಿಮೀಟರ್ ಇದ್ದರೆ ಇದು 2 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ತ್ರಿಭುಜ ತಗೊಂಡ್ರೆ ಇದು 2 ಆಗಿರುತ್ತೆ. ಅಂದರೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು, ಅಂದರೆ ಇಲ್ಲಿ 2 ಆಗಿರಲೇಬೇಕು ಅಂತಿಲ್ಲ, ಇಲ್ಲಿ 3 ಅಂತಲೇ ಇತ್ತು ಅಂದ್ಕೊಳ್ಳೋಣ. ಇದು ಸಮಬಾಹು ತ್ರಿಭುಜ ಆಗಿದೆ, ಇದು ಸಮಬಾಹು ತ್ರಿಭುಜ ಆಗಿದೆ. ಎರಡು ರೂಪಗಳು ಒಂದೇ ಆಗಿದೆ, ಎರಡೂ ಸಮಬಾಹು ತ್ರಿಭುಜಗಳೇ ಆಗಿದೆ. ಆದ್ದರಿಂದ ಯಾವುದೇ ಎರಡು ಸಮಬಾಹು ತ್ರಿಭುಜಗಳೇ ಆಗಿರುತ್ತೆ. ಇನ್ನು ವರ್ಗ ಮತ್ತು ಆಯತ ಅಂದರೆ, ವರ್ಗ ಅಂದರೆ ನಾವು 4 ಬಾಹುಗಳು ಸಮ ಇದೆ, ಆಯತದಲ್ಲಿ ಎರಡು ಬಾಹುಗಳು ಮಾತ್ರ ಸಮ ಇರುತ್ತೆ. ಅದರಿಂದ ಎರಡು ಆಕೃತಿಗಳು ಒಂದೇ ರೀತಿ ಆಗೋದಿಲ್ಲ, ಅದಕ್ಕೆ ನಾವು ಸಮರೂಪತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ವರ್ಗ ಮತ್ತು ವಜ್ರಾಕೃತಿ ಅಂತ ಅಂದ ತಕ್ಷಣ ನಮಗೆ ಆಲ್ರೆಡಿ ಗೊತ್ತು, ವರ್ಗ ಅಂತಂದರೆ 4 ಬಾಹುಗಳಿದೆ, ವಜ್ರಾಕೃತಿಯಲ್ಲಿ ವಜ್ರದ ರೂಪದಲ್ಲಿ ಬಂದಿರುತ್ತೆ ಅಲ್ವಾ. ಅದಕ್ಕೆ ಇದು ಆಗೋದಿಲ್ಲ. ಯಾವುದೇ ಎರಡು ತ್ರಾಪಿಜ್ಯಗಳು ಅಂತ ಕೊಟ್ಟಿದ್ದಾರೆ. ಯಾವುದೇ ಎರಡು ತ್ರಾಪಿಜ್ಯ ಅಂತ ಹೇಳಿದ್ರೆ, ತ್ರಾಪಿಜ್ಯ ಅಂದರೆ ಎರಡು ಬಾಹುಗಳು ಸಮ ಇರುತ್ತೆ ಸಮಾಂತರದಲ್ಲಿ. ಇವಾಗ ಒಂದು ಈ ರೀತಿ ತೊಗೋಬೋದು ತ್ರಾಪಿಜ್ಯ ಅಂತ ಹೇಳಿದ್ರೆ. ಮತ್ತೊಂದಾದರೆ ನಾನು ಎರಡು ಬಾಹುಗಳು ಸಮಾಂತರ ಹೇಳಿರೋದ್ರಿಂದ ಈಗೂ ಬೇಕಾದರೆ ಬರ್ಕೋಬೋದು. ಆದರೆ ಎರಡು ಸಮ ರೂಪ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎರಡು ತ್ರಾಪಿಜ್ಯಗಳು ಆಗಿದೆ, ಆದರೆ ಎರಡೂ ಸಮರೂಪ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಈ ಆಕಾರದಲ್ಲಿದೆ, ಇದು ಬೇರೆ ಆಕಾರದಲ್ಲಿದೆ. ಆದರೆ ಇಲ್ಲಿ ತ್ರಿಭುಜಗಳು ನೋಡಿದ್ರೆ ಎರಡೂ ಸರ್ವಸಮ ತ್ರಿಭುಜ ಆಗಿರೋದ್ರಿಂದ ಎರಡು ಆಕಾರಗಳು ಒಂದೇ ಆಗಿರೋದ್ರಿಂದ ಇದನ್ನು ನಾವು ಸರಿ ಅಂತ ಹೇಳ್ಬೋದು. ಆಪ್ಷನ್ ಎ ಉತ್ತರ ಸರಿಯಾಗಿದೆ ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ ನೋಡಿರೋದಾದರೆ, ಕೊಟ್ಟಿರುವ ಚಿತ್ರದಲ್ಲಿ ವೃತ್ತದ ಛೇದ ಅಂತ ಕೊಟ್ಟಿದ್ದಾರೆ. ಛೇದ ಅಂತ ಹೇಳಿದ್ರೆ ಗೊತ್ತು, ನಾವು ಯಾವುದಾದ್ರು ಒಂದು ವೃತ್ತ ಕೊಟ್ಟಿದ್ದಾರೆ ಅಂದರೆ ಎರಡು ಬಿಂದುಗಳನ್ನು ಹಾದು ಹೋಗ್ತಾ ಇರಬೇಕು. ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಹಾದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ರೇಖೆಯನ್ನು ನಾವು ಛೇದಿಸುವ ರೇಖೆ ಅಂತ ಹೇಳ್ಬೋದು. ಇಲ್ಲಿ ನೋಡೋದಾದರೆ ಕೆ ಮತ್ತು ಎಲ್ ಅಂತ ನೋಡೋಣ. ಇದು ಬಿಂದು ಎಮ್ ಇಂದ ಛೇದಿಸ್ತಾ ಇದೆ, ಆದರೆ ಇಲ್ಲಿ ಒಂದೇ ಬಿಂದುವಿನಿಂದ ಛೇದಿಸ್ತಾ ಇರೋದ್ರಿಂದ ಕೆ ಎಲ್ಲೋ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಓ ಸಿ ಅಂತ ಕೊಟ್ಟಿದ್ದಾರೆ. ಓ ಸಿ ಏನಿದೆ ಇದು ಯಾವುದೇ ವೃತ್ತದಲ್ಲಿರೋ ಬಿಂದುವನ್ನು ಛೇದಿಸ್ತಾ ಇಲ್ಲ. ಇದು ಏನಾಗಿದೆ, ಇದರ ತ್ರಿಜ್ಯ ಆಗಿರೋದ್ರಿಂದ ಓ ಸಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಓ ಆರ್ ನೋಡೋದಾದರೆ ಇದನ್ನು ಕೂಡ ಯಾವುದೇ ಬಿಂದುವನ್ನು ಛೇದಿಸ್ತಾ ಇಲ್ಲ, ಅದರಿಂದ ಓ ಆರ್ ಕೂಡ ಆಗಿರೋದಿಲ್ಲ. ಇನ್ನು ಎ ಬಿ ನೋಡೋಣ. ಎ ಬಿ ಇಲ್ಲಿದೆ. ಎ ಬಿ ಏನಾಗ್ತಾ ಇದೆ ಅಂದರೆ ವೃತ್ತದ ಎರಡು ಬಿಂದುವಿನಿಂದ ಛೇದಿಸ್ತಾ ಇದೆ. ಎರಡು ಬಿಂದುವನ್ನು ಛೇದಿಸಿ ಅದು ಹೋಗ್ತಾ ಇರೋದ್ರಿಂದ ನಾವು ಛೇದಿಸುವ ರೇಖೆ ಅಂತ ಬಂದರೆ ಎ ಬಿ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ತ್ರಿಜ್ಯ ಆರ್, ಆ ತ್ರಿಜ್ಯ ಆರ್ ಮಾನಗಳಿರುವ ಒಂದು ಗೋಳದ ಘನಫಲ ಅಂತ ಬಂದಾಗ ನಾವು 4 ಗೋಳ ಅಂದರೆ ಹೀಗಿರುತ್ತೆ ಅಲ್ವಾ. ಆ ಗೋಳದ ಘನಫಲವನ್ನು ನಾವು ಕಂಡುಹಿಡಿಯೋದಕ್ಕೆ ಸೂತ್ರ 4/3 πr³ ಘನಮಾನ ಅಂತ ಆಗಿದೆ. ಇದನ್ನು ನಾವು ಬರಿಬೇಕಾಗುತ್ತೆ, ಅಂದರೆ ಆಪ್ಷನ್ ಬಿ ಆಗುತ್ತೆ ಇದರ ಉತ್ತರ. ಈಗನೇ ಇದರಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳು ಕೊಡ್ತಾರೆ. ಇದರಲ್ಲಿ ಗೋಳದ ಘನಫಲ ಅಂತ ಕೊಟ್ಟಿರೋದ್ರಿಂದ ಶಂಕುವಿನ ಘನಫಲ ಆಗಿರ್ಬೋದು, ಸಿಲಿಂಡರ್ ಘನಫಲ ಆಗಿರ್ಬೋದು, ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ,
ಅರ್ಧ ಮೇಲ್ಮೈ ವಿಸ್ತೀರ್ಣ, ಇದು ಎಲ್ಲ ಸೂತ್ರಗಳನ್ನ ಕಲ್ತ್ಕೊಳ್ಳೇಬೇಕಾಗುತ್ತೆ. ಇದರಲ್ಲಿ 1 ಅಂಕದ ಪ್ರಶ್ನೆನ ಕೊಡ್ತಾರೆ. ಹಾಗೆಯೇ 4 ಅಂಕದ ಪ್ರಶ್ನೆ ಅಥವಾ 5 ಅಂಕದ ಪ್ರಶ್ನೆನೂ ಈ ಪಾಠದಿಂದ ಬರೋವಂಥ ಚಾನ್ಸ್ ಇದೆ. ಆದ್ದರಿಂದ ಈ ಕಂಪ್ಲೀಟ್ ಸೂತ್ರಗಳನ್ನ ಕಲಿಬೇಕು, ಎಲ್ಲ ಸೂತ್ರಗಳನ್ನ. ಈ ಸೂತ್ರಗಳು ಗೊತ್ತಿದ್ದರೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3, 4 ಎಲ್ಲ ಅಂಕದ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಅಂದರೆ 6ನೇ ಪ್ರಶ್ನೆ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸವು ಅಂತ ಕೊಟ್ಟಿರೋದ್ರಿಂದ ಫಸ್ಟು ನಮಗೆ ಇಲ್ಲಿ ಇದು A1, A2, A3 ಈ ರೀತಿ ಮುಂದುವರಿಯುತ್ತಾ ಹೋಗುತ್ತೆ. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಕೊಟ್ಟಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಅಂದರೆ ನಮಗೆ ಡಿ ಅಂತ ಗೊತ್ತು. ಡಿನ ಕಂಡುಹಿಡಿಬೇಕು ಅಂತ ಅಂದರೆ 2ನೇ ಸಂಖ್ಯೆ ಮತ್ತು 1ನೇ ಸಂಖ್ಯೆನ ಬರ್ಕೋತೀವಿ. 2ನೇ ಸಂಖ್ಯೆ ಮೈನಸ್ 1ನೇ ಸಂಖ್ಯೆ. 2ನೇ ಸಂಖ್ಯೆಯಿಂದ 1ನೇ ಸಂಖ್ಯೆಯನ್ನು ಕಳಿಬೇಕಾಗುತ್ತೆ. -3 -1. ಇಲ್ಲಿ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ನಾನು -1 ಅಂತ ಬರ್ಕೋತಾ ಇದ್ದೀನಿ. ಈ ಮೈನಸ್ನ ಹಾಗೆ ಬರ್ಕೋತಾ ಇದ್ದೀನಿ. ಈ ಮೈನಸ್ ಹಾಗೆ ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಇವಾಗ ನೋಡ್ಬೋದು ಮೈನಸ್ ಪ್ಲಸ್ ಅಂತಂದರೆ ನಾವು ಇದನ್ನು ಕಳಿಬೇಕಾಗುತ್ತೆ. 3ರಲ್ಲಿ 1 ಹೋದರೆ ನಮಗೆ -2 ಸಿಗುತ್ತೆ. ಇದರ ಉತ್ತರ -2 ಆಗಿದೆ. ಇಲ್ಲಿ ನಾನು 2ನೇ ಸಂಖ್ಯೆಯಿಂದ 1ನೇ ಸಂಖ್ಯೆನ ಕಳೀತಾ ಇದ್ದೀನಿ. ಹಾಗೆಯೇ ಬೇಕಾದರೆ ನಾವು 3ನೇ ಸಂಖ್ಯೆಯಿಂದ 2ನೇ ಸಂಖ್ಯೆ ಹಾಗೆ ಕಳೀತಾ ಹೋಗ್ಬೋದು. ಈಗ ಕಳೀತಾ ಹೋದರೆ ಎಲ್ಲದರಲ್ಲೂ ಕೂಡ ನಮಗೆ ಉತ್ತರ -2 ಬರ್ತಾ ಹೋಗುತ್ತೆ. ಹೀಗೆ ಸಮಾಂತರ ಶ್ರೇಣಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, P(E) = 0.05 P(E) ಬಾರ್ಗೆ ಸಮನಾದದ್ದು ಅಂತ ಕೊಟ್ಟಿದ್ದಾರೆ. ನಾವು P(E) ಕೊಟ್ಟಿದ್ದಾರೆ. P(E) ಬಾರ್ನ ನಾವು ಕಂಡುಹಿಡಬೇಕಾಗಿದೆ. ಇವಾಗ P(E) ಬಾರ್ನ ಕಂಡುಹಿಡಬೇಕು ಅಂದರೆ P(E) ಪ್ಲಸ್ P(E) ಬಾರ್ = 1 ಅಂತ ನಮಗೆ ಸೂತ್ರ ಗೊತ್ತಿದೆ. ಇವಾಗ 0.05 ಪ್ಲಸ್ P(E) ಬಾರ್ = 1 ಅಂತ ಬರ್ಕೊಳ್ಳೋಣ. ನಮಗೆ ಬೇಕಾಗಿರೋ ಅಂಥದ್ದು P(E) ಬಾರ್. ಅದಕ್ಕೆ P(E) ಬಾರ್ನ ಹಾಗೆ ಬರ್ಕೊಳ್ಳೋಣ. ಈ 1ನ್ನ ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲಿ 0.05 ಏನಿದೆ ಅದನ್ನು ಈ ಕಡೆ ಬರ್ಕೋತಾ ಇದ್ದೀನಿ. ಈ ಕಡೆ ಬರ್ಕೊಂಡ್ರೆ ನಮಗೆ ಮೈನಸ್ ಆಗುತ್ತೆ. ಇವಾಗ 1ರಿಂದ 0.05ನ ಕಳಿಬೇಕಾಗುತ್ತೆ. 1ನ್ನ ಹಾಗೆ ಬರ್ಕೋತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಬಂದಿರೋದ್ರಿಂದ ಪಾಯಿಂಟ್ 1 ಆದಮೇಲೆ ಪಾಯಿಂಟ್ ಹಾಕೋತಾ ಇದ್ದೀನಿ. ಇಲ್ಲಿ 2 ಸಂಖ್ಯೆ ಇರೋದ್ರಿಂದ 2 ಸೊನ್ನೆಗಳನ್ನ ಬರ್ಕೋತಾ ಇದ್ದೀನಿ. ಇವಾಗ 0 ಪಾಯಿಂಟ್ ಏನಿದೆ ಈ ಪಾಯಿಂಟ್ಗಳು ಸಮ ಬರಬೇಕು. ಹಾಗೆ 0.5 ಬರ್ಕೋತೀನಿ. ಇಲ್ಲಿ 0ಯಿಂದ 5ನ ಕಳೆಯೋದಕ್ಕಾಗೋದಿಲ್ಲ. ಅದಕ್ಕೆ ಹಿಂದಿನ ಸಂಖ್ಯೆಯಿಂದ 1ನ ತಗೊಂಡ್ರೆ ನಮಗೆ ಇದು 10 ಆಗುತ್ತೆ. 10ರಲ್ಲಿ 5 ಹೋದರೆ 5 ಆಗುತ್ತೆ. ಇಲ್ಲಿ ಒಂದು ಸಂಖ್ಯೆನ ತೊಗೊಂಡಿದ್ದೀನಿ ಅಂದರೆ ಇದು 9 ಆಗುತ್ತೆ. ಇಲ್ಲಿ 0 ಇರೋದ್ರಿಂದ ಇಂದಿನ ಸಂಖ್ಯೆಯಿಂದ ನಾವು ಇಲ್ಲಿ ಒಂದು ಸಂಖ್ಯೆನ ತೊಗೊಂಡಿರ್ತೀವಿ. ಅಂದರೆ ಈ 1 ಏನಿದೆ ಇಲ್ಲಿ 0 ಆಗಿದೆ. ಇದು 10 ಆಗಿರುತ್ತೆ. ಈ 10ರಿಂದ ಒಂದು ಸಂಖ್ಯೆನ ತೊಗೊಂಡಿದ್ದರಿಂದ ಇದು 9 ಆಯಿತು. ಈಗ 9ರಲ್ಲಿ 0 ಹೋದರೆ ನಮಗೆ 9 ಆಗುತ್ತೆ. ಈ ಪಾಯಿಂಟ್ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಇಲ್ಲಿ 0ಯಲ್ಲಿ 0 ಕಳೆದ್ರೆ ನಮಗೆ 0ನೇ ಬರುತ್ತೆ. ಇವಾಗ ನಾವು ಇದರ ಉತ್ತರ ನಮಗೆ 0.95 ಇದರ ಉತ್ತರ ಆಗಿರುತ್ತೆ. ಈ ಉತ್ತರ ನಮಗೆ ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ ಇದರ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 9ನೇ ಪ್ರಶ್ನೆ. ಇದು ಏನಿದೆ ಪ್ರಶ್ನೆ ಪತ್ರಿಕೆ, ಇದು 2025ರಲ್ಲಿ ಇದ್ರ ಪ್ಯಾಟ್ರನ್ ಮಾತ್ರ ಚೇಂಜ್ ಆಗೋದಿಲ್ಲ, ಅದೇನೇ ಇರುತ್ತೆ. ಅಂದರೆ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳೇ ಆಗಿರುತ್ತೆ. ಇನ್ನು 8 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರುತ್ತಲ್ವ, ಆ ರೀತಿಯೇ ಕೊಟ್ಟಿರ್ತಾರೆ. ಆದರೆ ಇದು 2025ನೇ ಪ್ರಶ್ನೆ ಆದರೂ ರಿಪೀಟಸ್ ಆಗಿರೋದ್ರಿಂದ ಕೆಲವು ಪ್ರಶ್ನೆಗಳು ಬೇರೆ ಪಾಠದಿಂದ ಕೂಡ ಬಂದಿದೆ. ಆ ಪಾಠಗಳನ್ನ ತೆಗೆದಿದ್ದಾರೆ. ಅದನ್ನು ಬಿಟ್ಟು ನಾನು ಬೇರೆ ಲೆಕ್ಕಗಳನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಇದರಲ್ಲಿ ನೋಡೋದಾದರೆ 9ನೇ ಪ್ರಶ್ನೆ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಮಹತ್ತಮ ಘಾತ ಅಂತ ಬಂದ ತಕ್ಷಣ ನಾವು ಈಸಿಯಾಗಿ ಯಾವುದೋ ಒಂದು ಸಮೀಕರಣ ಕೊಟ್ಟಿದ್ದಾರೆ, ಅದರಲ್ಲಿ ಹೈಯೆಸ್ಟ್ ಪವರ್ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಕೊಟ್ಟಿರೋ ಯಾವುದಾದ್ರೂ ಒಂದು ಚರಾಕ್ಷರದಲ್ಲಿ ಬಂದಿರೋ ಹೈಯೆಸ್ಟ್ ಪವರ್ನ ಘಾತ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಬರಿತಾ ಇದ್ವಿ. ಆದರೆ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಅಂತಂದರೆ ಆ ಸಮೀಕರಣನ ನಮಗೆ ಬರ್ಕೊಳ್ಳೋದಕ್ಕೆ ಬರಬೇಕಾಗಿರುತ್ತೆ, ಆ ಬಹುಪದೋಕ್ತಿನ ಬರೆಯೋದಕ್ಕೆ ಗೊತ್ತಿರಬೇಕಾಗಿರುತ್ತೆ. ಅದು ಏನಂದರೆ ರೇಖಾತ್ಮಕ ಅಂತ ಹೇಳಿದ್ರೆ ಎ ಎಕ್ಸ್ ಪ್ಲಸ್ ಬಿ ಅಂತ ಹೇಳ್ತೀವಿ. ಹಾಗೆಯೇ ಶೂನ್ಯ ಬಹುಪದೋಕ್ತಿ ಅಂತ ಹೇಳಿದ್ರೆ ಎ ಅಂತ ಬರ್ಕೋತೀವಿ. ಅದೇ ಥರ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಎ ಎಕ್ಸ್ ಪ್ಲಸ್ ಬಿ. ವರ್ಗ ಬಹುಪದೋಕ್ತಿ ಅಂತ ಹೇಳಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಬರಿತೀವಿ. ಹಾಗೆಯೇ ಘನ ಬಹುಪದೋಕ್ತಿ ಅಂದರೆ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಟು 0. ಅಂದರೆ ಇದರಲ್ಲಿ ನಮಗೆ ಘನ ಅಂತ ಏನಾದರೂ ಕೊಟ್ಟಿದ್ರೆ, ಘನ ಬಹುಪದೋಕ್ತಿ ಅಂತ ಕೊಟ್ಟಿದ್ರೆ 3 ಅಂತ ಬರಿಬೇಕಾಗಿತ್ತು, ವರ್ಗ ಅಂತ ಕೊಟ್ಟಿದ್ರೆ 2 ಅಂತ ಬರಿಬೇಕಾಗಿತ್ತು. ಆದರೆ ಇಲ್ಲಿ ರೇಖಾತ್ಮಕ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 1 ಇದೆ, ಅದರಿಂದ 1 ಅಂತ ಇದರ ಉತ್ತರವನ್ನು ನಾವು ಬರಿಬೇಕಾಗುತ್ತೆ. ಸೊ ಇದರ ಉತ್ತರ 1 ಆಗಿದೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದರೆ, 10ನೇ ಪ್ರಶ್ನೆಯಲ್ಲಿ ಸೈನ್ ಥೀಟಾ ಈಕ್ವಲ್ ಟು 12/15 ಅಂತ ಕೊಟ್ಟಿದ್ದಾರೆ. ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ ನನ್ನ ವಿಡಿಯೋದಲ್ಲಿ. ಅದನ್ನು ನೋಡಿದ್ರೆ ನಿಮಗೆ ಇನ್ನೂ ಟ್ರಿಕ್ಸ್ ಗೊತ್ತಾಗುತ್ತೆ, ಯಾವ್ಯಾವ್ದು ಬಂದಾಗ ನಾವು ಏನು ಬರೀಬೇಕು ಅಂತ, ಯಾವ ತ್ರಿಕೋನಮಿತಿ ಕೊಟ್ಟಾಗ ಯಾವ ರೀತಿ ಅನುಪಾತಗಳನ್ನ ಬದಲಾಯಿಸಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಸೈನ್ ಥೀಟಾ ಅಂತ ಕೊಟ್ಟಿರೋದ್ರಿಂದ ಸೈನ್ ಥೀಟಾ ಅಂತ ಕೊಟ್ಟಿದ್ರೆ ಅದರಲ್ಲಿರೋ ಅನುಪಾತನ ನಾವು ಕೊಸಿಕೆಂಟ್ನ ಕಂಡುಹಿಡೀರಿ ಅಂತ ಹೇಳಿದ್ರೆ, ಸೈನ್ ಥೀಟಾದಲ್ಲಿ ಏನು ಬಂದಿದೆ ಅದನ್ನು ನಾವು ಉಲ್ಟಾ ಬರೀಬೇಕಾಗುತ್ತೆ. ಇಲ್ಲಿ 12/15 ಅಂತ ಕೊಟ್ಟಿದ್ರೆ ಕೊಸಿಕೆಂಟ್ಗೆ ನಮಗೆ 15/12 ಆಗುತ್ತೆ. ಹಾಗೆಯೇ ಕಾಸ್ ಏನಾದರೂ ಕೊಟ್ಟಿದ್ರೆ, ಅವರು ಕಾಸ್ಗೆ ಅನುಪಾತ ಕೊಟ್ಟಿದ್ರೆ ಸಿಕೆಂಟಲ್ಲಿ ನಮಗೆ ಅದು ಉಲ್ಟಾ ಬರೀತೀವಿ. ಹಾಗೆಯೇ ಟ್ಯಾನ್ ಕೊಟ್ಟಿದ್ರೆ ಕಾಟನ್ನು ನಾವು ಅದರ ಉಲ್ಟಾ ಬರಿತೀವಿ. ಹೀಗೆ ನಾವು ಸೈನ್ ಕೊಟ್ಟಿದ್ರೆ ಕೊಸಿಕೆಂಟ್ ಇದ್ದರೆ ಸೈನ್ ಅಂತ ಬರೀಬೋದು. ಅಂದರೆ ಅವ್ರು ಕೊಟ್ಟಿರೋಂಥ ಅನುಪಾತನ ಉಲ್ಟಾ ಬರೆದ್ರೆ ನಮಗೆ ಇನ್ನೊಂದರ ಅನುಪಾತ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಉತ್ತರ ಕೊಸಿಕೆಂಟ್ ಥೀಟಾ ಈಕ್ವಲ್ ಟು 15/12 ಅಂತ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. 11ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪಾಠ ಏನಿದೆ ಅದರಲ್ಲಿ ಎಲ್ಲ ಸೂತ್ರಗಳನ್ನ ಕಲೀರಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಎಲ್ಲ ಬಂದೇ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಇಲ್ಲೂ ನೋಡ್ಬೋದು, ಒಂದು ಮಲ್ಟಿಪಲ್ ಚಾಯ್ಸಲ್ಲೂ ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ 1 ಅಂಕದ ಪ್ರಶ್ನೆಗಳಲ್ಲೂ ಕೊಟ್ಟಿದ್ದಾರೆ. ಅದು ಸೂತ್ರಗಳನ್ನ ಕೊಟ್ಟಿದ್ರೆ ನಾವು ಈಸಿಯಾಗಿ ಬರಿಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವುದು ವರ್ಗಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿರೋದ್ರಿಂದ ನಾವು 6a² ಚದರಮಾನಗಳು ಅಂತ ಬರೀಬೇಕಾಗುತ್ತೆ. ಇನ್ನು 12ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 12ನೇ ಪ್ರಶ್ನೆಯಲ್ಲಿ 2x + 3y -9 = 0 ಅಂತ ಕೊಟ್ಟಿದ್ದಾರೆ. ಹಾಗೆಯೇ 3x + 2y - 6 = 0 ಅಂತ ಕೊಟ್ಟಿದ್ದಾರೆ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಕ್ವಶನ್ನು ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇವ್ರು ಕೊಟ್ಟಿರೋಂಥ ಸಂಖ್ಯೆಗಳು ಬೇಕಾಗುತ್ತೆ ನಮಗೆ. ಇದು A1, ಇದು B1, ಇದು C1 ಆಗುತ್ತೆ. ಹಾಗೆಯೇ ಇದು A2, B2, C2 ಆಗುತ್ತೆ. ಇವಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ, A1/A2 = B1/B2 = C1/C2. ಇದನ್ನು ನಾವು ಐಕ್ಯ ಆಗುವ ರೇಖೆಗಳು ಅಂತ ನೋಡಿದ್ವಿ ಅಲ್ವಾ. ಇದರಲ್ಲಿ ಸ್ಥಿರ ಜೋಡಿ ಇದರಲ್ಲಿ ನನಗೆ ಯಾವುದು ಬರುತ್ತೆ, ಈ ನಂಬರ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವುದಕ್ಕೆ ಯಾವ್ದು ಸಮ ಆಗುತ್ತೆ, ಯಾವುದಕ್ಕೆ ಯಾವ್ದು ಸಮ ಆಗೋದಿಲ್ಲ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಮೊದಲ 2 ಸಂಖ್ಯೆಗಳಲ್ಲೇ ನಮಗೆ ನಾಟ್ ಈಕ್ವಲ್ಲು ಅಂತ ಬಂದರೆ ಏನು ಉತ್ತರ ಬರುತ್ತೆ, ಆ ರೀತಿಯನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ A1 ಅಂತ ಹೇಳಿದ್ರೆ 2 ಆಗುತ್ತೆ, A2 ಅಂತ ಹೇಳಿದ್ರೆ ಇಲ್ಲಿ 3 ಆಗುತ್ತೆ. ಹಾಗೆಯೇ B1 ಅಂತ ಹೇಳಿದ್ರೆ 3 ಆಗುತ್ತೆ, B2 ಅಂತ ಹೇಳಿದ್ರೆ 2 ಆಗುತ್ತೆ.
ಇವಾಗ ನೋಡ್ಬೋದು ಈ ಎರಡೂ ಸಂಖ್ಯೆಗಳು ಮೊದಲನೇ ಸಂಖ್ಯೆಯಲ್ಲೇ ನಮಗೆ ಸಮ ಆಗ್ತಾ ಇಲ್ಲ. ಸಮ ಆಗ್ತಾ ಇಲ್ಲ ಅಂದ ತಕ್ಷಣ ನಾವು ಡೈರೆಕ್ಟಾಗಿ ಹೇಳ್ಬೋದು ಇದಕ್ಕೆ ಒಂದೇ ಪರಿಹಾರ ಇದೆ ಮತ್ತು ಅನನ್ಯ ಪರಿಹಾರ ಅದು ಅಂತ ಹೇಳ್ಬೋದು. ಅನನ್ಯ ಪರಿಹಾರ ಅಂತನಾದರೂ ಬರಿಬೋದು, ಮತ್ತು ಒಂದು ಪರಿಹಾರ. ಈ ಎರಡು ಸಮ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಸಿಗುವಂಥದ್ದು ಒಂದೇ ಪರಿಹಾರ. ಅದರಿಂದ ನಾವು ಇದನ್ನು ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರಿಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಯಾವುದೋ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಕ್ವಶನಲ್ಲೇ ವರ್ಗ ಅಂತ ಕೊಟ್ಬಿಟ್ಟಿದ್ದಾರೆ. ವರ್ಗ ಅಂದ ತಕ್ಷಣ ಅಂಡರ್ಸ್ಟುಡ್ ಏನದು ಅಂತ ಹೇಳಿದ್ರೆ ಘಾತ 2 ಅಂತ. ಘಾತ 2 ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಮೂಲಗಳು 2 ಸಿಗುತ್ತೆ ಅಂತ ಅರ್ಥ. 2 ವರ್ಗ ಅಂದರೆ 2 ಅಂತ ಇದೆ, ಘನ ಅಂದರೆ 3 ಆಗುತ್ತೆ. ಆವಾಗ ನಮಗೆ ಮೂಲಗಳು 3 ಸಿಗ್ತಾ ಇತ್ತು. ಆದರೆ ನಮಗಿರೋ ಸಿಲೆಬಸ್ಸಲ್ಲಿ 2 ಮಾತ್ರನೇ ಕೊಟ್ಟಿರೋದು, ವರ್ಗ ಮಾತ್ರನೇ ಕೊಟ್ಟಿರೋದು. ಅದರಿಂದ ನಮಗೆ ಇಲ್ಲಿ ಯಾವಾಗಲೂ ಮೂಲಗಳು 2 ಸಿಗುತ್ತೆ. ಇಲ್ಲಿ ಅವರು ಕೊಟ್ಟಿರೋಂಥ ಸಮೀಕರಣ ನೋಡೋದಾದರೆ x × x + 2 = 0. ಹಾಗೆಯೇ ಈ ಏನಿದೆ ಇದನ್ನು ನಾವು 0ಗೆ ಈಕ್ವೇಟ್ ಮಾಡ್ಬೋದು. x = 0 ಆಯಿತು. ಹಾಗೆಯೇ x + 2 = 0 ಅಂತ ಬರ್ಕೋಬೋದು. x = ಈ +2ನ ಈ ಕಡೆ ಬರ್ಕೊಂಡ್ರೆ -2 ಆಗುತ್ತೆ. ಸೊ ಇದಕ್ಕೆ ಉತ್ತರ ನಮಗೆ 0 ಮತ್ತು -2 ಇದರ ಉತ್ತರ ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 14ನೇ ಪ್ರಶ್ನೆ. 14ನೇ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪ, ಇದು ಸಮರೂಪ ಅಂತ ಆಗುತ್ತೆ. ಸಮರೂಪ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣ ಯಾವುದು ಅಂದರೆ ಬಾಹು 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 ಅಂತ ನಾವು ಬರೀಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮುಂದಿನ ಪ್ರಶ್ನೆ ಅಂದರೆ 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕದ ವರ್ಗಾಂತರದ ಮಧ್ಯಬಿಂದುವನ್ನು ಬರೆಯಿರಿ. ವರ್ಗಾಂತರದ ಮಧ್ಯಬಿಂದು ಅಂತ ಬಂದಿರೋದ್ರಿಂದ ವರ್ಗಾಂತರ ಅಂತಂದರೆ ಮಧ್ಯಬಿಂದು. ವರ್ಗಾಂತರ ಅಂದರೆ ವರ್ಗಮೂಲ ಅಂತನಾದ್ರು ನಾವು ಸಿಂಪಲಾಗಿ ಟ್ರಿಕಿಯಾಗಿ ತಿಳ್ಕೊಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಅವರು ಆವೃತ್ತಿ ವರ್ಗಾಂತರದ ಮಧ್ಯಬಿಂದು ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಆವೃತ್ತಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆವೃತ್ತಿಯಲ್ಲಿ ಏನು ಕೊಟ್ಟಿದ್ದಾರೆ, ಈ ಸಂಖ್ಯೆಗಳಲ್ಲಿ ಬಹುಲಕವಿರುವ ವರ್ಗಾಂತರದ ಮಧ್ಯಬಿಂದುವನ್ನು ಬರೆಯಿರಿ. ವರ್ಗಾಂತರ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ √4 ಅಂತ ಬಂದರೆ ಇದಕ್ಕೆ ನಮಗೆ 2 ಅಂತ ಸಿಗುತ್ತೆ. ಅದರಿಂದ ನಾವು ಈ ವರ್ಗಾಂತರದ 4 ಅಂತ ನಾವು ಇದ್ರ ಉತ್ತರನ ಹೇಳ್ಬೋದು. ಇನ್ನು ಬೇರೆ ಯಾವುದಕ್ಕೂ ನಾವು ರೂಟ್ ಹಾಕ್ಕೊಂಡ್ರೆ ಅದಕ್ಕೆ ಆನ್ಸರ್ ಸಿಗೋದಿಲ್ಲ, ವರ್ಗಮೂಲ ಸಿಗೋದಿಲ್ಲ. ಆದರೆ 4ಕ್ಕೆ ವರ್ಗಮೂಲ ಸಿಗೋದ್ರಿಂದ ಅದಕ್ಕೆ 2 ಅಂತ ಬರಿಬೋದು. ಇದು ನಮಗೆ ಟ್ರಿಕಿಯಾಗಿ ಇದನ್ನು ಆನ್ಸರ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು 16ನೇ ಪ್ರಶ್ನೆ. 16ನೇ ಪ್ರಶ್ನೆಯನ್ನು ಸಂಭವನೀಯತೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸಂಭವನೀಯತೆಯಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ, ಹೊಂದಿಲ್ಲದೆ 2 ನಾಣ್ಯಗಳು ಏಕಕಾಲದಲ್ಲಿ ಚಿಮ್ಮಿಸಿದಾಗ 2 ಶಿರಗಳನ್ನು ಪಡೆಯುವ ಸಂಭವನೀಯತೆ. 2 ಶಿರ ಅಂತ ಕೊಟ್ಟಿದ್ದಾರೆ, ಜೊತೆಗೆ ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ. 2 ನಾಣ್ಯಗಳು ಅಂತ ಕೊಟ್ಟಿರೋದ್ರಿಂದ ಮೊದಲನೇ ನಾಣ್ಯನ ತಗೊಂಡ್ರೆ ಒಂದು ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಹಾಗೆಯೇ ಇನ್ನೂ ಒಂದು ನಾಣ್ಯ ಅಂತ ಕೊಟ್ಟಿರೋದ್ರಿಂದ ಹೆಡ್ ಅಥವಾ ಟೇಲ್ ಬರ್ಬೋದು. ಈ ಎರಡನ್ನೂ ತಗೊಂಡ್ರೆ ನಮಗೆ ಸಂಭವನೀಯತೆ ಏನೇನು ಬರ್ಬೋದು ಅಂತ ಹೇಳಿದ್ರೆ 2 ನಾಣ್ಯಗಳು ಹೆಡ್ ಮತ್ತು ಹೆಡ್ ಅಂತ ಬರ್ಬೋದು. ಹಾಗೆಯೇ ಇಲ್ಲಿ ಹೆಡ್ ಮತ್ತು ಟೇಲ್ ಬರ್ಬೋದು, ಅಥವಾ ಟೇಲ್ ಮತ್ತು ಟೇಲ್ ಬರ್ಬೋದು, ಟೇಲ್ ಮತ್ತು ಹೆಡ್ ಬರ್ಬೋದು. ಈ 4 ಸಂಭವನೀಯತೆ ಬರ್ಬೋದು ಅಲ್ವಾ. ಈ 4 ಬರ್ಬೋದಿರೋದ್ರಿಂದ ನಾನು ಡಿವೈಡೆಡ್ ಬೈಯಲ್ಲಿ ಛೇದದಲ್ಲಿ 4 ಅಂತ ಬರ್ಕೊಂಡಿರೋದು. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ, 2 ಶಿರಗಳನ್ನು ಪಡೆಯುವ ಸಂಭವನೀಯತೆ. 2 ಶಿರಗಳು, ಆ 2 ಎಡ್ ಬರೋ ಅಂಥದ್ದು ಯಾವುದು ಅಂತ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಒಂದರಲ್ಲೇ ಮಾತ್ರ ನಮಗೆ ಹೆಡ್ ಅಂತ ಬರ್ತಾ ಇದೆ. 2 ಶಿರಗಳು ಇದು ಒಂದರಲ್ಲೇ ಮಾತ್ರ ಬರ್ತಾ ಇರೋದು. ಇಲ್ಲಿ ನೋಡಿದ್ರೆ ಇಲ್ಲಿ ಹೆಡ್ ಟೇಲ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಟೇಲ್ ಕೊಟ್ಟಿದ್ದಾರೆ, ಇಲ್ಲಿ ಟೇಲ್ ಹೆಡ್ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲೂ 2 ಶಿರಗಳು ಬಂದಿಲ್ಲ, 2 ಹೆಡ್ಗಳು ಬಂದಿಲ್ಲ. ಇದು ಒಂದರಲ್ಲೇ ಆಗಿರೋದ್ರಿಂದ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ 1 ಅಂತ ಬರೀಬೇಕು. 1/4 ಇದರ ಉತ್ತರ ಆಗಿರುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾನು 1 ಅಂಕದ ಪ್ರಶ್ನೆಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ.
ಓಕೆ, ನನ್ನ ವಿಡಿಯೋನ ನೋಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.